ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ತುಮಕೂರು ಸಮಾವೇಶದಲ್ಲಿ ಜೆಡಿಎಸ್ ಕೇವಲ 17 ಸ್ಥಾನ ಪಡೆದು ಕಡಿಮೆ ಸಂಖ್ಯೆಗೆ ಇಳಿದಿದೆ ಎಂದು ಟಿಸಿಎಂ ಮಾತನಾಡಿದ್ದಾರೆ. ಅವರು ನಮ್ಮ ಬಗ್ಗೆ ಚಿಂತೆ ಮಾಡೋದು ಬೇಡ, ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ. ಇದೇ ಕೊನೆಯ ಅವಕಾಶ. ಅಕ್ಟೋಬರ್ 31ರೊಳಗೆ ಜಿಬಿಎ ಚುನಾವಣೆ ಮುಗಿಸಲು ಸರ್ಕಾರಕ್ಕೆ ಸುಪ್ರೀಂ ಖಡಕ್ ಆದೇಶ. ಪೋಕ್ಸೋ ಹಾಗೂ ಬಾಲ್ಯ ವಿವಾಹ ಪ್ರಕರಣಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ದೂರು ಸಲಹೆ ಪೆಟ್ಟಿಗೆಗಳನ್ನು ಅಳವಡಿಸಲು ಮುಂದಾಗಿದೆ. ಮೊದಲ ಹಂತದಲ್ಲಿ ಜಿಲ್ಲೆಯ 51 ಶಾಲಾ ಕಾಲೇಜುಗಳಲ್ಲಿ ಈ ವ್ಯವಸ್ಥೆ ಜಾರಿಗೊಳ್ಳಲಿದೆ. ದಕ್ಷಿಣ ವಲಯ ಐಜಿಪಿ ಬೋರಲಿಂಗಯ್ಯ ಹೇಳಿಕೆ. ವಾರ್ತೆಗಳ ವಿವರ. ತುಮಕೂರು ಸಮಾವೇಶದಲ್ಲಿ ಜೆಡಿಎಸ್ ಕೇವಲ 17 ಸ್ಥಾನ ಪಡೆದು ಕಡಿಮೆ ಸಂಖ್ಯೆಗೆ ಇಳಿದಿದೆ ಎಂದು ಡಿಸಿಎಂ ಮಾತನಾಡಿದ್ದಾರೆ. ಅವರು ನಮ್ಮ ಬಗ್ಗೆ ಚಿಂತೆ ಮಾಡೋದು ಬೇಡ, ಮಾತೆತ್ತಿದರೆ ಅವರ ಸಹೋದರ ಕೂಲಿ ಸಿಕ್ಕಿಲ್ಲ ಅಂತ ಬೀದಿಯಲ್ಲಿ ಹೇಳಿಕೊಂಡು ಓಡಾಡುತ್ತಿದ್ದಾರೆ ಎಂದು ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಒಂದು ವಿಚಾರವನ್ನ ವ್ಯಕ್ತಪಡಿಸಿದ್ರು. ನಾನು ಅದನ್ನ ಗಮನಿಸಿ ಇವತ್ತು ನನ್ನ ವಿಚಾರವೂ ಕೂಡ ಮುಂದಿಟ್ಟಿದ್ದೀನಿ. ಜನತಾದಳ ಪಕ್ಷ ಕೇವಲ 17 ಸ್ಥಾನವನ್ನು ಪಡ್ಕೊಂಡು ಬಹಳ ಅತ್ಯಂತ ಕಮ್ಮಿ ಸಂಖ್ಯೆಗೆ ಇಳಿದುಬಿಟ್ಟಿದೆ ಅಂತಕ್ಕಂಥದ್ದನ್ನು ಡಿ.ಕೆ. ಶಿವಕುಮಾರ್ ಅವ್ರು ಮಾತಾಡಿದ್ದನ್ನ ನೋಡಿ ನಾನೊಂದು ಪ್ರಶ್ನೆ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. 136 ಜನ ಶಾಸಕರನ್ನ ಹೊಂದಿರತಕ್ಕಂಥ ಕಾಂಗ್ರೆಸ್ನ ಪಕ್ಷದ ಉಪಮುಖ್ಯಮಂತ್ರಿಗಳು, ಅದೆಂಥದ್ದು ಅವ್ರದ್ದು ಡಿಸೈನ್ ಬಾಕ್ಸ್ ಅಂತ ಒಂದು ಟೀಮ್ ಇದೆಯಲ್ಲ, ಅಲ್ಲೊಂದು ಕಚೇರಿನಲ್ಲಿ ಪಾಪ ಡಿ.ಕೆ. ಸಾಹೇಬರು ಡಿ.ಕೆ. ಶಿವಕುಮಾರ್ ಎಂಬುವ ನಾನು ಅಂತ ಹಾಕೊಂಡಿದ್ದಾರೆ. ಆದ್ರೆ ಮುಂದೋದ ಮೇಲೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಜನಕ್ಕೆ. ಅದಕ್ಕೆ ಪ್ರಶ್ನೆ ಕೇಳಿದ್ದೀನಿ, ನಮ್ಮ ಬಗ್ಗೆ ಚಿಂತೆ ಮಾಡೋದು ಬಿಡ್ಲಿ. ಇವತ್ತು ಇನ್ನೂ ಒಂದು ಮಾತು ನಾನು ನೋಡಿದೆ ಗಾಡೀಲಿ ಬರ್ತಾ, ಈಗ ಪಾಪ ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಸಾಹೇಬರು ನನ್ನ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಒಂದು ಅರ್ಥಕೊಳ್ಳಿ, ಇವತ್ತು ಅವ್ರಿಗೇನು ಜನ ಸ್ಟೇಟಸ್ ಕೊಟ್ಟಿದಾರಲ್ಲ, ಉಪಮುಖ್ಯಮಂತ್ರಿ ಸ್ಟೇಟಸ್ಸು, ಇದು ನಾಡಿನ ಜನತೆ ಅವ್ರಿಗೆ ಭಿಕ್ಷೆ ಕೊಟ್ಟಿದ್ದಾರೆ. ಅದನ್ನು ಕಣ್ಗೊತ್ಕೊಂಡು ಅಧಿಕಾರ ಇದ್ದಾಗ ದುರಹಂಕಾರ ಪಡೆದಿರಾ, ದುಡ್ಡಿನ ಮದ ತಲೆಗೇರಿ ಜಾಸ್ತಿ ಮಾತಾಡ್ದಿರಾ, ತಲೆ ತಗ್ಸಿ ಜನಗಳಿಗೆ ಗೌರವಿತವಾಗಿ ದುಡಿತಕ್ಕಂಥ ಕೆಲಸ ಮಾಡಲಿ. ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಏನು ಅಂತಕ್ಕಂಥದ್ದು ಈ ನಾಡಿನ ಜನತೆ ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತಾರೆ. ತಲೆ ಕೆಡಿಸ್ಕೊಳ್ಳೋದು ಬೇಡ. ಮಿಸ್ಟರ್ ಶಿವಕುಮಾರ್ ಅವರು ಇಷ್ಟು ಲಘುವಾಗಿ ಮಾತನಾಡ್ತಕ್ಕಂಥದ್ದು ಬೇಡ. ಪಾಪ ನೋಡಿದೆ ಎಲ್ಲ ಇವಾಗ ಮಾತಾಡಿದ್ದಾರೆ. ನಮ್ಮ GBIT ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಪ್ರೆಸ್ ಅಡ್ರೆಸ್ನ ನಾನೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಪಾಪ ಮಾತೆತ್ತಿದ್ರೆ ಅವ್ರ ಸಹೋದರ ಕೂಲಿ ಸಿಕ್ಕಲಿಲ್ಲ ಅಂತ ಬೀದಿಯೆಲ್ಲ ಬಾಯಿ ಪಡ್ಕೊಂಡು ಓಡಾಡ್ತಾರಲ್ಲ, ಅಲ್ಲಿ ಡೆಲ್ಲಿಗೆ ಹೋಯ್ತಾರೆ. ಅಲ್ಲಿ ಪಾಪ ಇಲ್ಲಿವರೆಗೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಕುರ್ಚಿಯ ಒಂದು ಕಿತ್ತಾಟ ಬಡದಾಟ ಬೀದಿನಲ್ಲಿ ರಂಪಾಟ ಆಗಿ ಜನ ಇವತ್ತು ನಗುವಂಥ ಪರಿಸ್ಥಿತಿ ಬಂದರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡು ಪಾಪ ಡಿ.ಕೆ. ಶಿವಕುಮಾರ್ ತಮ್ಮ ಅದೆಂಥದೋ ದುಡ್ದು ಬಿಟ್ಟಿದ್ದೀವಿ, ಕೂಲಿ ಸಿಕ್ಕಿಲ್ಲ ಅಂತಾರಲ್ಲಪ್ಪ. ಆ ಮೊದಲು ಕೂಲಿ ತಗೊಬರ್ಲಿ, ಅದೆಂಥದೋ ದುಡ್ದವ್ರಂತೆ, ಕೂಲಿ ಸಿಕ್ಕಿಲ್ವಂತಲ್ಲ, ಕೂಲಿ ಇಸ್ಕೊ ಬರ್ಲಿ, ಹೋಗಿ ಡೆಲ್ಲಿಗೆ ಹೋಗಿ ಕೂಲಿ ಇಸ್ಕೊ ಬರ್ಲಿ. ಜನ 136 ಜನ ಸೀಟನ್ನು ಗೆಲ್ಸ್ಕೊಟ್ಟವ್ರೆ. ಕುಣಿನಾರದೇ ಇರೋರು ನೆಲ ಡೊಂಕಂದಂಗೆ ಅವ್ರು ಹತಾಶರಾಗದೇ ಆಗಿರ್ತಕ್ಕಂಥದ್ದಕ್ಕೆ ಇವೆಲ್ಲ ಚರ್ಚೆ ಇರೋದು. ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಬಗ್ಗೆ ಚರ್ಚೆ ಬೇಡ. 2028ಕ್ಕೆ ಇದೇ ಮಾನ್ಯ ಡಿ.ಕೆ. ಶಿವಕುಮಾರ್ ಮಾಜಿ ಆಗ್ತಾರೆ, ಹಾಲಿಯಾಗಿರೋದಿಲ್ಲ. ಯಾವ್ರಿಗೂ ಅಧಿಕಾರ ಶಾಶ್ವತ ಅಲ್ಲ. ದಯವಿಟ್ಟು ಮಾತಾಡೋದಕ್ಕಿಂತ ಮುಂಚಿತವಾಗಿ ಎಚ್ಚರಿಕೆಯಿಂದ ಮಾತಾಡೋದು ಕಲ್ತ್ಕೊಳ್ಳಿ. ದುರಾಂತರ ಬೇಡ. ಬಿಡದಿ ಬಳಿ GBIT ಪ್ರಾಜೆಕ್ಟ್ ಮಾಡೋಕೆ ಹೊರಟಿದ್ದಾರೆ. ಕುಮಾರಣ್ಣ ದೇವೇಗೌಡರು ಸುದ್ದಿಗೋಷ್ಠಿ ಮಾಡಿದ ಮೇಲೆ ಒಳಗೆ ತಳಮಳ ಶುರುವಾಗಿದೆ. ಹಾಗಾಗಿ ಇವತ್ತು ರೈತ ಮುಖಂಡರು ಅಂತ ಕೆಲವರನ್ನ ಕರೆಸಿದ್ದಾರೆ. ಅವರು ರೈತರ ಎಂದು ನಿಖಿಲ್ ಕುಮಾರಸ್ವಾಮಿ ಪ್ರಶ್ನಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಅಲ್ಲಿ ಬಂದವರೆಲ್ಲರೂ ರಿಯಲ್ ಎಸ್ಟೇಟ್ ದಂಧೆಕೋರರು. ಅಲ್ಲಿ ಯಾರೂ ಹಸಿರು ಶಾಲು ಧರಿಸಿರಲಿಲ್ಲ. ಕಾಂಗ್ರೆಸ್ ಮುಖಂಡರು, ದಲ್ಲಾಳಿ, ಕಮಿಷನ್ ಏಜೆಂಟರು, ಬ್ರೋಕರ್ಗಳನ್ನು ಕರೆದು ಕಾಟಾಚಾರದ ಅಭಿಪ್ರಾಯ ಸಂಗ್ರಹ ಸಭೆ ಮಾಡಿದ್ದಾರೆ. ಶಿವಕುಮಾರ್ ಅವರು 80 ಜನ ಭೂ ಸ್ವಾಧೀನಕ್ಕೆ ಒಪ್ಪಿಕೊಂಡಿದ್ದಾರೆ ಅಂದಿದ್ದಾರೆ. ತುಂಡು ಭೂಮಿ ಇಟ್ಟುಕೊಂಡು ಹೈನುಗಾರಿಕೆ ಮಾಡುತ್ತಾ ಗೌರವಯುತ ಜೀವನ ಮಾಡೋ ಜನ ಅಲ್ಲಿದ್ದಾರೆ. ಅವರ ಹೊಟ್ಟೆಗೆ ಕನ್ನ ಹಾಕೋದು ಬೇಡ. ಬೆಂಗಳೂರಿನಿಂದ ಬಂದು ಕೋಟಿ ಹೂಡಿಕೆ ಮಾಡಿರುವ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಅನುಕೂಲ ಮಾಡೋ
ಮೂಲಕ 80% ಜನ ಒಪ್ಪಿಕೊಂಡಿದ್ದಾರೆ ಅನ್ನುವವರು ಇವರೇ ತೀರ್ಮಾನ ಮಾಡಿದ್ರ? ಹೋಗಿ ಪರಿಶೀಲನೆ ಮಾಡಿದ್ದಾರಾ? ಅಧಿಕಾರಿಗಳು ಹೋಗಿ ಹಳ್ಳಿಯಲ್ಲಿ ಸಭೆ ಮಾಡಿದ್ದಾರಾ? ನಿಜ ರೈತರನ್ನ ಭೇಟಿ ಮಾಡಿದ್ದಾರಾ ಎಂದು ಹೇಳಿದರು. ಪಾಪ ನಮ್ಮ ಬಿಡದಿ ಭಾಗದಲ್ಲಿ GBIT ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಪ್ರಾಜೆಕ್ಟ್ ಮಾಡಕ್ಕೆ ಹೊರಟಿದಾರಲ್ಲ, ಇಷ್ಟೆಲ್ಲ ಮೊನ್ನೆ ಕುಮಾರಣ್ಣ ಅವರು ಕೂತ್ಕೊಂಡು ಪ್ರೆಸ್ ಅಡ್ರೆಸ್ ಮಾಡಿ, ದೇವೇಗೌಡರು ಸಾಹೇಬರು ಪ್ರೆಸ್ ಅಡ್ರೆಸ್ ಮಾಡಿದ ಮೇಲೆ ಒಳಗಡೆ ಈಗ ತಳಮಳ ಶುರುವಾಗಿ ಇವತ್ತು ಒಂದು 30 ಜನವೋ 40 ಜನವೋ ರೈತ ಮುಖಂಡರು ಅಂತ ಕರೆಸಿದ್ರಲ್ಲ ಸರ್. ಡೆಲ್ಲಿ ನಮ್ಮ ಬೆಂಗಳೂರಲ್ಲಿ ನೋಡಿದ್ರ ಅವ್ರ ಕಚೇರಿಲಿ ರೈತ ಮುಖಂಡ್ರ ಮುಖವ ಅದು ರೈತರ ಥರ ಕಂಡ್ರ ಅವರು. ಯಾವ ರಿಯಲ್ ಎಸ್ಟೇಟ್ ದಂಧೆಕೋರರು ದಲ್ಲಾಳಿಗಳನ್ನ ಯಾವನಾದ್ರೂ ಹೋಗ್ಲಿ ಹಸಿರು ಶಾಲ್ ಧರಿಸಿದ್ರೇನ್ರಿ? ರೈತರ ಥರ ಇದ್ರೇನ್ರಿ ಅವರು? ಕಾಂಗ್ರೆಸ್ನ ಮುಖಂಡರನ್ನೇ ಕೂರಿಸ್ಕೊಂಡು ಯಾವ ದಲ್ಲಾಳಿಗಳು, ಕಮಿಷನ್ ಏಜೆಂಟ್ಗಳು, ರಿಯಲ್ ಎಸ್ಟೇಟ್ ಬ್ರೋಕರ್ಗಳನ್ನ ಕರೆದು ಕಾಟಾಚಾರಕ್ಕೆ ಅವ್ರ ಅಭಿಪ್ರಾಯ ಸಂಗ್ರಹಣೆ ಮಾಡ್ತೀವಿ ಅಂತ ಸಭೆ ಕರೆದು ಏನು ಮಾಡಕ್ಕೆ ಹೊರಟಿದ್ದಾರೆ ಶಿವಕುಮಾರ್ ಅವರು? 80% ಜನ ರೈತರು ಒಪ್ಕೊಬಿಟ್ಟವ್ರಂತೆ ಲ್ಯಾಂಡ್ ಅಕ್ವಿಸಿಷನ್ಗೆ. ಏನು ಬಂದಿದ್ಯೇನಪ್ಪ ಸಾಹೇಬ, ಮೈಕೈ ಒದರ್ಕೊಂಡು ಕೆಳಗಡೆ ಇಳಿದ್ಬಾ. ಸಣ್ಣ ರೈತರ ಕತೆ ಏನಾಗಿದೆ? 10 ಗುಂಟೆ 15 ಗುಂಟೆ 20 ಗುಂಟೆ ಜಮೀನನ್ನು ಇಟ್ಕೊಂಡು ಹೈನುಗಾರಿಕೆ ಮಾಡ್ಕೊಂಡು ಕೊನೆಗೆ ಗೌರವಿತವಾಗಾದ್ರೂ ಹಸುನೋ ಕುರಿನೋ ಮೇಕೆನೋ ಸಾಕೊಂಡು ಜನ ಅಲ್ಲಿರ್ತಕ್ಕಂಥ ಸಣ್ಣ ರೈತರು ಬದುಕ್ತಾವ್ರೆ. ಅವ್ರ ಹೊಟ್ಟೆಗೆ ಕನ್ನ ಹಾಕೋದು ಬೇಡ. ಮತ್ತಿನ್ಯಾವನಿಗೋ ಕೋಟಿ ಕೊಡ್ತೀನಿ, 2 ಕೋಟಿ ಕೊಡ್ತೀನಿ, 3 ಕೋಟಿ ಕೊಡ್ತೀನಿ ಅಂತ ಬೆಂಗಳೂರಿಂದ ಬಂದು ಯಾರ್ಯಾರೋ ಪಾಪ ಇನ್ವೆಸ್ಟ್ ಮಾಡಿ ಜಮೀನು ಇಟ್ಕೊಂಡಿದಾರಲ್ಲ, ಯಾರ್ಯಾರ್ದು ಹೆಸರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಇಟ್ಕೊಂಡವ್ರಲ್ಲ ಇವರು. ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಅನುಕೂಲ ಮಾಡ್ಕೊಡಕ್ಕೇನ್ರಿ ಇದು? 80% ಜನ ಒಪ್ಕೊಬಿಟ್ಟವ್ರ? ಇವರೇ ಕೂತ್ಕೊ ತೀರ್ಮಾನ ಮಾಡಿಬಿಟ್ರಾ? ಹೋಗಿ ಏನಾದರೂ ನೀವು ಪರಿಶೀಲನೆ ಮಾಡಿದ್ದೀರಾ? ಅಧಿಕಾರಿಗಳೇನಾದರೂ ಹೋಗಿ ಆ ಹಳ್ಳಿಗಳಲ್ಲಿ ಏನಾದರೂ ಸಭೆಗಳು ಕಂಡಕ್ಟ್ ಮಾಡಿದಾರಾ? ರೈತರನ್ನ ಭೇಟಿ ಮಾಡಿದ್ದೀರಾ? ನಿಜವಾದ ರೈತರನ್ನ? ಸಣ್ಣ ರೈತರ ಸಂಕಷ್ಟ ಗೊತ್ತಿದೆಯಾ ಅವ್ರಿಗೆ? ಈ ದುರಾಂಕಾರದ ಮಾತು, ದರ್ಪದ ಮಾತುಗಳು ಭಾಳ ದಿನ ನಡೆಯೋದಿಲ್ಲ. ಮಿಸ್ಟರ್ DK ಶಿವಕುಮಾರ್ ಸಾಹೇಬ ಅರ್ಥ ಮಾಡ್ಕೊಳ್ಬೇಕು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ಚುನಾವಣೆ ಕುರಿತು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ 3 ತಿಂಗಳ ಕಾಲಾವಕಾಶ ನೀಡಿ ಆದೇಶ ಹೊರಡಿಸಿದೆ. ಜಿಪಿಎ ಚುನಾವಣೆಗೆ ಕಾಲಾವಕಾಶ ಕೋರಿ ಸರ್ಕಾರದ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಆಗಸ್ಟ್ 31ರವರೆಗೆ ಚುನಾವಣೆಗೆ ಕಾಲಾವಕಾಶ ನೀಡಿದೆ. ಸರ್ಕಾರ ಸೆಪ್ಟೆಂಬರ್ 30ರವರೆಗೆ ಕಾಲಾವಕಾಶ ನೀಡುವಂತೆ ಕೋರಿತ್ತು. ಹೀಗಾಗಿ 3 ತಿಂಗಳ ಕಾಲಾವಕಾಶ ಕೊಟ್ಟ ಸುಪ್ರೀಂ ಕೋರ್ಟ್ ಇದೇ ಅಂತಿಮ ಕಾಲಾವಕಾಶ ಎಂದು ಸರ್ಕಾರವನ್ನು ಎಚ್ಚರಿಸಿದೆ. ಜಿಬಿಎ ಚುನಾವಣೆ ಜೂನ್ 30ರೊಳಗೆ ನಡೆಸುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶಿಸಿತ್ತು. ಆದರೆ ಸಿಬ್ಬಂದಿ ಕೊರತೆ ಇರುವುದರಿಂದ 60 ದಿನಗಳು ಕಾಲ ಮುಂದೂಡಲು ಮನವಿ ಮಾಡಿದ್ದರು. ಚುನಾವಣೆ ನಡೆಸಲು ಬಜೆಟ್ನಲ್ಲಿ ಹಣ ಕೂಡ ಮೀಸಲಿಡಲಾಗಿದೆ. ಹಲವಾರು ಬಾರಿ ನಾವು ಸಮಯ ಕೇಳಿಕೊಂಡಿದ್ದೇವೆ ಎಂದು ಅಭಿಷೇಕ್ ಮನು ಸಂಘಟಿ ಹೇಳಿದರು. ಅರ್ಜಿದಾರರ ಪರ ವಕೀಲರು ಮಧ್ಯ ಪ್ರವೇಶ ಮಾಡಿದ್ದು, ನ್ಯಾಯಾಲಯ ಹಲವು ಬಾರಿ ಕಾಲಾವಕಾಶ ನೀಡಿದೆ. ಆದರೆ ಸರ್ಕಾರ ಚುನಾವಣೆ ನಡೆಸಲು ಮೀನಮೇಷ ಎಣಿಸುತ್ತಿದೆ. 15 ದಿನ ಹೆಚ್ಚುವರಿ ಕಾಲಾವಕಾಶ ನೀಡಬಹುದು. ಅದರ ಮೇಲೆ ಸಮಯ ನೀಡದಂತೆ ಅರ್ಜಿದಾರರ ಪರ ವಕೀಲರು ವಾದ ಮಂಡಿಸಿದರು. ಇದೇ ವೇಳೆ ಸರ್ಕಾರವು ಪಾಲಿಕೆ ಚುನಾವಣೆ ಮುಂದೂಡಲು ಯತ್ನಿಸುತ್ತಿರುವಂತೆ ಕಾಣುತ್ತಿದೆ ಎಂದ ಸುಪ್ರೀಂ ಪೀಠವು ಇದು ಕೊನೆಯ ಕಾಲಾವಕಾಶ ಎಂದಿದೆ. ಪೋಕ್ಸೋ ಹಾಗೂ ಬಾಲ್ಯ ವಿವಾಹ ಪ್ರಕರಣಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಹಾಸನ ಜಿಲ್ಲಾ ಪೊಲೀಸ್ ಇಲಾಖೆ ಜಿಲ್ಲೆಯ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳಲ್ಲಿ ದೂರು ಸಲಹೆ ಪೆಟ್ಟಿಗೆಗಳನ್ನು ಅಳವಡಿಸಲು ಮುಂದಾಗಿದೆ. ಮೊದಲ ಹಂತದಲ್ಲಿ ಜಿಲ್ಲೆಯ 51 ಶಾಲಾ ಕಾಲೇಜುಗಳಲ್ಲಿ ಈ ವ್ಯವಸ್ಥೆ ಜಾರಿಗೊಳ್ಳಲಿದೆ ಎಂದು ದಕ್ಷಿಣ ವಲಯ ಐಜಿಪಿ ಬೋರಲಿಂಗಯ್ಯ ತಿಳಿಸಿದರು. ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಮತ್ತು ದುರ್ಬಲ ವರ್ಗದ ಪ್ರದೇಶಗಳಲ್ಲಿ ಓದುತ್ತಿರುವ ಅನೇಕ ಹೆಣ್ಣು ಮಕ್ಕಳು ಲೈಂಗಿಕ ಕಿರುಕುಳ, ಬೆದರಿಕೆ, ಬಾಲ್ಯ ವಿವಾಹದ ಒತ್ತಡ ಸೇರಿದಂತೆ ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೂ ಕುಟುಂಬದವರಿಗೂ ಹೇಳಿಕೊಳ್ಳಲು ಸಾಧ್ಯವಾಗದೆ ಮೌನವಾಗಿ ನೋವು ಅನುಭವಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ತಮ್ಮ ಅಹವಾಲುಗಳನ್ನು ಸುರಕ್ಷಿತವಾಗಿ ದಾಖಲಿಸಲು ಈ ದೂರು ಪೆಟ್ಟಿಗೆ ವ್ಯವಸ್ಥೆ ನೆರವಾಗಲಿದೆ. ನಗರ ಪ್ರದೇಶಗಳಲ್ಲಿ ಪೊಲೀಸ್ ಠಾಣೆಗಳು ಜನರಿಗೆ ಸುಲಭವಾಗಿ ಲಭ್ಯವಿರುವುದರಿಂದ ಮುಖ್ಯವಾಗಿ ಯಸಳೂರು, ಅರೇಹಳ್ಳಿ ಸೇರಿದಂತೆ ದೂರದ ಹಾಗೂ ಸಂಪರ್ಕ ಕಡಿಮೆ ಇರುವ ಪ್ರದೇಶಗಳ ಶಾಲೆಗಳಿಗೆ ಆದ್ಯತೆ ನೀಡಲಾಗುತ್ತಿದೆ. ಆಯಾ ಠಾಣೆಗಳ ವ್ಯಾಪ್ತಿಯ ಶಾಲೆಯಲ್ಲಿ ಪೆಟ್ಟಿಗೆಗಳನ್ನು ಅಳವಡಿಸಲಾಗುವುದು. ಈ ಪೆಟ್ಟಿಗೆಗಳಲ್ಲಿ ಬಂದಿರುವ ದೂರುಗಳ ಸತ್ಯಾಸತ್ಯತೆ ಪರಿಶೀಲಿಸಿ ಸಂಬಂಧಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ನೇತೃತ್ವದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ತಮ್ಮಯ್ಯ ಹಾಗೂ ಸಿಬ್ಬಂದಿ ಈ ಯೋಜನೆಯ ಜಾರಿಗೆ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಹೇಳಿದರು. ಸಾಮಾನ್ಯವಾಗಿ ಪಬ್ಲಿಕ್
ನಾವು ಏನು ಕಮ್ಯುನಿಟಿ ಪೊಲೀಸಿಂಗ್ ಅಂತ ಮಾಡ್ತೀವಿ, ಅದರಲ್ಲಿ ಪಬ್ಲಿಕ್ ಫ್ರೀಯಾಗಿ ಮತ್ತು ಒಂದು ಕಾನ್ಫಿಡೆನ್ಸ್ ಆಗಿ ಪೊಲೀಸ್ ಸ್ಟೇಷನ್ಗೆ ಎಲ್ಲ ಠಾಣೆಗಳಿಗೆ ಬರಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. ಅದೇ ರೀತಿಯಲ್ಲಿ ಪೊಲೀಸ್ ಠಾಣೆಗಳಿರ್ಬೋದು ಮತ್ತು ನಮ್ಮ ಅದ್ರ ಮೇಲ್ಗಡೆ ಸರ್ಕಲ್ ಆಫೀಸು, DSP ಆಫೀಸ್ ಮತ್ತು SP ಆಫೀಸ್ಗಳಿರ್ಬೋದು, ಎಲ್ಲ ಆಫೀಸ್ಗಳು ಸಹ ಅಕ್ಸೆಸಿಬಲ್ ಇದೆ ಕಂಪ್ಲೇಂಟ್ಸ್ಗೆ. ಆದರೂ ಸಹ ಭಾಳಷ್ಟು ಜನ, ವಿಶೇಷವಾಗಿ ಕೆಲವು ಸಲ ಹೆಣ್ಮಕ್ಳಿರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಅವರಿಗೆ ಕೆಲವು ಸಲ ಹೆಸಿಟೇಷನ್ ಆಗ್ಬೋದು ಪೊಲೀಸ್ ಠಾಣೆಗಳಿಗೆ ಬರಲಿಕ್ಕೆ. ಅದನ್ನು ಪ್ಲಗ್ ಮಾಡಬೇಕು ಅಂತೇಳಿ SP ಹಾಸನ್ ಶುಭಾನ್ವಿತಾ ಮತ್ತು ಅವರ ತಂಡದವರು, ನಮ್ಮ ತಮ್ಮಯ್ಯ, ಅಡಿಷನಲ್ SP ಅವರು ಎಲ್ಲರೂ ಸೇರಿಕೊಂಡು ಹಾಸನ್ನ ಜಿಲ್ಲಾ SP ಅವರ ಕಡೆಯಿಂದ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಏನಂದರೆ ಸ್ಕೂಲ್ನಲ್ಲಿ ಒಂದು ಕಂಪ್ಲೇಂಟ್ ಬಾಕ್ಸ್ನ ಇಡುವಂಥದ್ದು. ಅದನ್ನು ಹೆಚ್ಚಿನದಾಗಿ ಅವ್ರು ಕಾನ್ಸಂಟ್ರೇಟ್ ಮಾಡ್ತಾ ಇರೋದೇನೆಂದರೆ, ಈಗ ನಾನು ಆಗಲೇ ಹೇಳಿದಾಗೆ ಆಕ್ಸೆಸಿಬಿಲಿಟಿ ಪಾಯಿಂಟ್ ಆಫ್ ವ್ಯೂನ ಒಂದು ಯೋಚನೆ ಮಾಡಿಕೊಂಡು ರಿಮೋಟ್ ಏರಿಯಾಸಲ್ಲಿ ಹೆಚ್ಚಿನದಾಗಿ ಎಷ್ಟು ಸ್ಕೂಲ್ ಇದೆ ಅಲ್ಲಿ ಪ್ರಾಥಮಿಕವಾಗಿ 51 ಸ್ಕೂಲ್ನಲ್ಲಿ ಏನು ಎಷ್ಟೂರು ಇರ್ಬೋದು, ನಮ್ಮದು ಅರೆಹಳ್ಳಿ ಇರ್ಬೋದು, ಆ ಥರ ದೂರದಲ್ಲಿ ಜಾಸ್ತಿ ಬಾಕ್ಸ್ನ ಇಡ್ತಾ ಇದ್ದಾರೆ, ಆಕ್ಸೆಸಿಬಿಲಿಟಿ ಇಲ್ಲದೇ ಇರೋವಂಥ ಕಡೆ. ಇಲ್ಲಿ ನಮ್ಮ ಆದ್ಯತೆ ಏನಂದರೆ, ವಿಶೇಷವಾಗಿ ನಾನಾಗಲೇ ಹೆಣ್ಮಕ್ಳು ಅವರಿಗೆ ಒಂದು ಟೀಸಿಂಗ್ ಆಗೋವಂಥದ್ದು ಇರ್ಬೋದು, ಮತ್ತು ಪೋಕ್ಸೋ ಟೈಪ್ ಯಾವ್ದಾದ್ರು ಸ್ಕೂಲು ಕಾಲೇಜ್ಗಳಲ್ಲಿ ಅವ್ರ ನೈಬರ್ಸ್ ಮಾಡುವಂಥದ್ದು ಇರ್ಬೋದು, ಕಾಲೇಜಲ್ಲಿ ಆಗುವಂಥದ್ದು ಇರ್ಬೋದು, ಬೇರೆ ಏನೇ ಘಟನೆಗಳು ನಡೀತಾ ಇದ್ರೂ ಸಹ ಅವ್ರಿಗೆ ಹೆಸಿಟೇಷನ್ ಇದ್ದರೂ ಸಹ ಭಯ ಇರುತ್ತೆ, ಹೆಸಿಟೇಷನ್ ಇರುತ್ತೆ. ಅದಿದ್ದರೂ ಸಹ ಒಂದು ಅನಾನಿಮಸ್ ಆಗಿ ಒಂದು ಅಟ್ಲೀಸ್ಟ್ ನಮಗೆ ಮಾಹಿತಿ ನಮಗೆ ತಲುಪಿಸಲಿಕ್ಕೆ ಆಗುವಂಥ ಒಂದು ಮೆಥಡ್ನ ಮಾಡಬೇಕು ಅಂತ ಹೇಳ್ಕೊಂಡು ಈ ಒಂದು ಕಂಪ್ಲೇಂಟ್ ಬಾಕ್ಸ್ನ ಇಟ್ಟಿದ್ದೇವೆ. ಈ ಕಂಪ್ಲೇಂಟ್ ಬಾಕ್ಸ್ನ ನಾವು ಪ್ರತಿ 15 ದಿವಸ ನಮ್ಮ ಸ್ಥಳೀಯ ಠಾಣಾಧಿಕಾರಿಗಳ ಪರವಾಗಿ ಯಾರಾದರೂ ಹೋಗಿ ಅದನ್ನು ಓಪನ್ ಮಾಡಿ ಅದನ್ನು ಕಂಪ್ಲೇಂಟ್ನ ತಂದು ಅದನ್ನು ಓದಿ ಆ್ಯಕ್ಷನೇಬಲ್ ಏನಾದರೂ ನಮಗೆ ಪಾಯಿಂಟ್ಸ್ ಏನಾದರೂ ಇಂಪಾರ್ಟೆಂಟ್ ಇಶ್ಯೂಸ್ ಇದೆ ಅದ್ರ ಬಗ್ಗೆ ಕ್ರಮ ತಗೊಳ್ಳಿಕ್ಕೆ ಒಂದು ಕಾರ್ಯವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಇವತ್ತು ಸದ್ಯಕ್ಕೆ ಸಿಂಬಾಲಿಕ್ಕಾಗಿ ಲಾಂಚ್ ಮಾಡ್ತಾ ಇದ್ದೇವೆ. ಸದ್ಯದಲ್ಲಿ ವಿದಿನ್ ನೆಕ್ಸ್ಟ್ 2 to 3 days ಈ 51 ಶಾಲೆಗಳಲ್ಲಿ ಈ ಕಂಪ್ಲೇಂಟ್ ಬಾಕ್ಸ್ನ ಇಡಲಾಗ್ತದೆ. ಇದರಲ್ಲಿ ಕ್ರೈಮ್ ಅಂತ ಇರ್ಬೋದು, ಯಾವ್ದಾದ್ರು ಒಂದು ಘಟನೆ ನಡೆದಿರುವಂಥದ್ದು, ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ಳುವಂಥದ್ದು ಮಾಹಿತಿ ಸಹ ಇರ್ಬೋದು, ಅಥವಾ ಒಂದು ಅಡ್ವೈಸರಿ ಥರನೂ ಇರ್ಬೋದು. ಯಾವುದೇ ಇದ್ರೂ ಸಹ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಅಸ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ಒಳ್ಳೆಯ ಒಂದು ಇನಿಷಿಯೇಟಿವ್ನ SP ಹಾಸನ್ ಶುಭಾನ್ವಿತಾ ಮತ್ತು ಅವರ ತಂಡದವರು ಇಲ್ಲಿ ಮಾಡಿದರೆ ನಾನು ಅಪ್ರಿಷಿಯೇಷನ್ ಎಕ್ಸ್ಪ್ರೆಸ್ ಮಾಡ್ತೇನೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತಾ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ತಮ್ಮಯ್ಯ, DDPI ಬಲರಾಮ್ ಹಾಜರಿದ್ದರು. ಈಗ ಜಾಹೀರಾತು. ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, KSIC ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು NCC ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಹಾಸನದ KR ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ IM ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ IM ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ M ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, KR ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ CET, NEET, JEE, ನಾಟ ಮತ್ತು CA ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. Contact 6360539736. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ.
ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 ಮತ್ತು 8970568666. ಮತ್ತೊಮ್ಮೆ ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ಪತ್ರಕರ್ತರು ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳ ನಡುವೆ ಸ್ನೇಹ, ಸಹಕಾರ ಮತ್ತು ಸಂಘಟನಾ ಶಕ್ತಿಯನ್ನ ಬೆಳೆಸುವ ಉದ್ದೇಶದಿಂದ ಆಯೋಜಿಸಲಾಗಿದ್ದ ಕ್ರಿಕೆಟ್ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ನಡೆದ ಹಿನ್ನೆಲೆ ಕಾರ್ಯಕ್ರಮ ಯಶಸ್ಸಿಗೆ ಕಾರಣರಾದ ಕ್ರೀಡಾ ಸಮಿತಿ ಸದಸ್ಯರು, ಪದಾಧಿಕಾರಿಗಳು ಮತ್ತು ಸಹಕರಿಸಿದ ಎಲ್ಲರನ್ನ ಸನ್ಮಾನಿಸಲಾಯಿತು. ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್.ಪಿ. ಮದನಗೌಡ, ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದರೆ ಒಗ್ಗಟ್ಟು, ಜವಾಬ್ದಾರಿ ಮತ್ತು ಶ್ರದ್ಧೆ ಮುಖ್ಯ. ಈ ಕ್ರೀಡಾಕೂಟದಲ್ಲಿ ಪ್ರತಿಯೊಬ್ಬರೂ ತಮ್ಮ ಮನೆಯ ಕೆಲಸ ಎನ್ನುವ ಮನೋಭಾವದಿಂದ ದುಡಿದಿದ್ದಾರೆ. ಅದಕ್ಕಾಗಿಯೇ ಈ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಯಾವುದೇ ಗೊಂದಲವಿಲ್ಲದೆ ಎಲ್ಲರೂ ಪರಸ್ಪರ ಸಹಕಾರದೊಂದಿಗೆ ಕೆಲಸ ಮಾಡಿರುವುದು ವಿಶೇಷ. ಇದು ಕೇವಲ ಕ್ರೀಡಾಕೂಟವಲ್ಲ, ಸಂಘಟನಾ ಶಕ್ತಿಯ ಪ್ರತೀಕವಾಗಿದೆ ಎಂದು ಹೇಳಿದರು. ಯೋಜನೆಗೊಂಡಂಥ ಅಧಿಕಾರಿಗಳು ಪತ್ರಕರ್ತರ ಸೌಹಾರ್ದ ಕ್ರಿಕೆಟ್ ಪಂದ್ಯಾವಳಿ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ಇದಕ್ಕೆ ಕಾರಣಕರ್ತರಾದಂತಹ ಜಿಲ್ಲಾ ಸಂಘದ ಅಧ್ಯಕ್ಷರು ಮತ್ತು ಅವರೆಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ಕ್ರೀಡಾ ಸಮಿತಿ ಏನಿದೆ ಕೊಟ್ಟ ಜವಾಬ್ದಾರಿಯನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ತನ್ನ ಕಾರ್ಯವನ್ನು ಮಾಡಿದೆ. ಇದರಲ್ಲಿ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಟ್ಟಿದೆಯೋ ಎಲ್ಲ ಜವಾಬ್ದಾರಿಗಳನ್ನು ಚಾಚೂ ತಪ್ಪದೆ ಅತ್ಯಂತ ವ್ಯವಸ್ಥಿತವಾಗಿ ತನ್ನ ಕೆಲಸಗಳನ್ನು ಮಾಡಿದರೆ, ಕೆಲವರು ಕೆಲಸ ಹುಡ್ಕೊಂಡು ಮಾಡಿದ್ದಾರೆ. ನಾವು ಇಂಥ ಕೆಲಸ ಮಾಡಿದ್ದು ಹೇಳಿದರೆ ವಾಲಂಟಿಯರ್ ಬಂದು ಅವರೇ ನಮ್ಮ ಮನೆಯ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಕೆಲಸಗಳನ್ನು ಮಾಡಿದರು. ಹಾಗಾಗಿ ಈ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೆಆರ್ ಕೆಂಚೇಗೌಡ ಮಾತನಾಡಿ, 2 ದಿನಗಳ ಕಾಲ ನಡೆದ ಪಂದ್ಯಾವಳಿಯಲ್ಲಿ ಯಾವುದೇ ಅಸಮರ್ಪಕತೆ ಅಥವಾ ಗೊಂದಲ ಉಂಟಾಗದೆ ಆತಿಥ್ಯ, ಪಂದ್ಯಗಳ ವೇಳಾಪಟ್ಟಿ, ಆಟಗಾರರ ನಿರ್ವಹಣೆ ಸೇರಿದಂತೆ ಎಲ್ಲವೂ ಅತ್ಯಂತ ವ್ಯವಸ್ಥಿತವಾಗಿ ನಡೆದಿರುವುದು ಕ್ರೀಡಾ ಸಮಿತಿಯ ಶ್ರಮಕ್ಕೆ ಸಾಕ್ಷಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಕ್ರೀಡಾಕೂಟಗಳನ್ನು ಆಯೋಜಿಸುವ ಚಿಂತನೆ ಇದೆ. ಈ ಬಾರಿ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿಭಾಯಿಸಿದ ತಂಡದ ಮೇಲೆ ಇನ್ನಷ್ಟು ವಿಶ್ವಾಸ ಬಂದಿದೆ. ಮುಂದಿನ ಕಾರ್ಯಕ್ರಮಗಳಲ್ಲೂ ಇದೇ ರೀತಿಯ ಒಗ್ಗಟ್ಟು ಮುಂದುವರಿಯಲಿ ಎಂದು ಹೇಳಿದರು. 2 ದಿನಗಳ ಕಾಲ ನಡೆದಂತಹ ಕ್ರಿಕೆಟ್ ಪಂದ್ಯಾವಳಿ ಅತ್ಯಂತ ಯಶಸ್ವಿಯಾಗಿದೆ. ಅದಕ್ಕೆ ಕಾರಣರಾದಂತಹ ಕ್ರೀಡಾ ಸಮಿತಿ ಮತ್ತು ಎಲ್ಲ ಆತ್ಮೀಯ ಮಿತ್ರರಿಗೆ ಧನ್ಯವಾದವನ್ನು ಸಲ್ಲಿಸ್ತೇನೆ. ಮೊದಲು ಕ್ರಿಕೆಟ್ ಆಡಬೇಕು, ನಾವು ಒಂದು ಪಂದ್ಯಾವಳಿಯನ್ನು ನಡೆಸಬೇಕು ಅಂತ ಹೇಳಿ ನಮ್ಮ ಕ್ರೀಡಾ ಸಮಿತಿಯವರು ಹೇಳಿದಾಗ ಅವರಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ವಿ. ಮದನಗೌಡರ ಮಾರ್ಗದರ್ಶನದಲ್ಲಿ ನೀವು ಯಾವ್ಯಾವ ತಂಡವನ್ನು ಕರೀಬೇಕು, ಯಾರ್ಯಾರ ಅಧಿಕಾರಿಗಳನ್ನ ಒಟ್ಟುಗೂಡಿಸ್ಕೋಬೇಕು, ಒಂದು ಒಳ್ಳೆಯ ಪತ್ರಕರ್ತರ ತಂಡವನ್ನು ಅದಕ್ಕೆ ಎಣಿಗೊಳಿಸ್ಕೋಬೇಕು ಅಂತೇಳಿ ಅದೇ ರೀತಿ ನಮ್ಮ ಕ್ರೀಡಾ ಸಮಿತಿಯವರು ಎಲ್ಲ ವ್ಯವಸ್ಥೆಯನ್ನು ಮಾಡಿ 2 ದಿನಗಳ ಕಾಲ ಸ್ವಲ್ಪ ಗೊಂದಲ ಆಗದ ರೀತಿಯಲ್ಲಿ ಊಟದ ವ್ಯವಸ್ಥೆ ಇರ್ಬೋದು, ಮೈದಾನದ ವ್ಯವಸ್ಥೆ ಇರ್ಬೋದು, ಬೇರೆ ಬೇರೆ ಆತಿಥ್ಯದ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಕಾರಣಕ್ಕಾಗಿ ಸಂಘಕ್ಕೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದಾರೆ. ಹಾಗಾಗಿ ಕ್ರೀಡಾ ಸಮಿತಿ ಸಂಚಾಲಕರಾದಂಥ ಪ್ರಕಾಶ್ ಮತ್ತು ಅವರ ಎಲ್ಲ ತಂಡಕ್ಕೆ, ಹಾಸನ ಜಿಲ್ಲೆಯ ಎಲ್ಲ ಪತ್ರಕರ್ತರ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮುಂದೆ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ನಂಜುಂಡೇಗೌಡ, ಕಾರ್ಯದರ್ಶಿ ಹರೀಶ್, ಉಪಾಧ್ಯಕ್ಷ ಜಿ ಪ್ರಕಾಶ್, ಖಜಾಂಚಿ ಪ್ರಕಾಶ್ ಬೆಳವಾಡಿ, ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆಜೆ ಸುರೇಶ್ ಹಾಗೂ ಹಿರಿಯ ಮತ್ತು ಕಿರಿಯ ಪತ್ರಕರ್ತರು ಹಾಜರಿದ್ದರು. ಅರಸೀಕೆರೆ ತಾಲೂಕಿನಲ್ಲಿ ವಿದ್ಯುತ್ ಪರಿವರ್ತಕಗಳ ತೀವ್ರ ಕೊರತೆಯಿಂದ ರೈತರು ಹಾಗೂ ಗ್ರಾಮೀಣ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಹೇಳಿದರು. ಈಗಾಗಲೇ ನಮ್ಮಲ್ಲಿ ಮಳೆ ಸಂಬಂಧಪಟ್ಟಂತೆ ನಿಮಗೆಲ್ರಿಗೂ ಮಾಹಿತಿ ಇದೆ. ಬರ ಮಲೆನಾಡು ಪ್ರದೇಶ ಅಂತ ಹಾಸನಕ್ಕೆ ಮಳೆ ಇಲ್ಲ. ಇನ್ನು ನಮ್ಮದು ಬಯಲುಸೀಮೆ ಅರಸೀಕೆರೆ. ಮಳೆ ನಮಗೆ ಮೊನ್ನೆ ನಮ್ಮ ದೇವೇಗೌಡರ ಹುಟ್ಟಿದಬ್ಬದ ದಿನ ಒಂಚೂರು ಮಳೆ ಬಂದಿದ್ದು ಬಿಟ್ಟರೆ ಅದ್ರ ಹಿಂದೆನೂ ಮಳೆ ಇಲ್ಲ, ಅದಾದ ಮೇಲೂ 2 ಹನಿ ನಾವು ನೋಡೋಕ್ಕೆ ಸಾಧ್ಯ ಆಗಿಲ್ಲ. ನಮ್ಮಲ್ಲಿ ಈ ಮಳೆ ಕೊರತೆ ಜೊತೆಗೆ ನಮ್ಮಲ್ಲಿ ತೆಂಗು, ಸ್ವಲ್ಪ ಮಟ್ಟಿಗೆ ಅಡಿಕೆ, ರಾಗಿ ಬೆಳೆ ನಮ್ಮಲ್ಲಿ ಜಾಸ್ತಿ. ಭಾಳ ದೊಡ್ಡ ಸಮಸ್ಯೆ ನಮಗೆ ಟಿ ಸಿಗಳದು ಕಾಡ್ತಾ ಇದೆ. ಟಿ ಸಿಗಳ ಸಮಸ್ಯೆ ಯಾವ ಮಟ್ಟಕ್ಕಿದೆ ಅಂತಂದರೆ, ಕನಿಷ್ಠ ಕಳೆದ ಒಂದು 25-30 ದಿನಗಳಿಂದ
ಟಿ ಸಿಗಳು ಒಂದೂ ಕೂಡ ಅವೈಲೇಬಲೇ ಇಲ್ಲ. ರೈತ ಪ್ರತಿನಿತ್ಯ KEB ಕಚೇರಿಗೆ ಅಲೆಯೋದು, ನಾಳೆ ಬಾ ನಾಳೆ ಬಾ ನಾಳೆ ಬಾ ಅನ್ನೋ ಕತೆ ಕೇಳ್ಕೊಂಡು ವಾಪಸ್ ಬರೋದು ಬಿಟ್ಟರೆ ಟಿ ಸಿ ಸಮಸ್ಯೆ ನಮ್ಮಲ್ಲಿ ಅತ್ಯಧಿಕವಾಗಿ ಕಾಡ್ತಾ ಇದೆ. ಡಬಲ್ಲಿ ಅಸಹಾಯಕರಾಗಿದ್ದಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಸಹಾಯಕತೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನು ಗಮನಿಸಬೇಕಾದಂಥ ನಮ್ಮ 4ನೇ ಬಾರಿ ಶಾಸಕರು, 3ನೇ ಬಾರಿ ಗೃಹ ಮಂಡಳಿ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಶಿವಲಿಂಗಣ್ಣ ಅವರು ಬೆಂಗಳೂರಲ್ಲಿ ಕೂತ್ಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿರವ್ರಿಗೆ ಸಲಹೆ ಕೊಡ್ತಾರೆ. ಪೆಟ್ರೋಲ್ ಡೀಸೆಲ್ ಹೆಂಗೆ ಸ್ಟಾಕ್ ಇಟ್ಕೊಬೇಕಿತ್ತು ಅನ್ನೋ ಸಲಹೆ ಕೊಡುವಂಥ ಪುಣ್ಯಾತ್ಮ ಶಿವಲಿಂಗಣ್ಣ ಅವರು ತಮ್ಮ ಸ್ವಕ್ಷೇತ್ರದಲ್ಲಿ ರೈತ ಬಾಂಧವರು ಅನುಭವಿಸ್ತಿರ್ತಕ್ಕಂಥ ಟಿ ಸಿ ಕೊರತೆಯನ್ನು ನಿವಾರಣೆ ಮಾಡೋದ್ರ ನಿಟ್ಟಿನಲ್ಲಿ ಅವ್ರ ಪ್ರಯತ್ನ ಶೂನ್ಯ. ನಮಗೆ ತುರ್ತಾಗಿ 63 KV, 100 KV ಮತ್ತು 23 KVಯ ಟಿ ಸಿಗಳು ಸುಮಾರು 40-45 ಟಿ ಸಿ ತುರ್ತಾಗಿ ಬೇಕಾಗಿದೆ. ಕಳೆದ 25-30 ದಿನಗಳಿಂದ ನಿರಂತರವಾಗಿ ರೈತ KEB ಕಚೇರಿಗಳಿಗೆ ಎಡತಾಗ್ತಾ ಇದ್ರು ಕೂಡ ಒಂದು ಟಿ ಸಿ ನಮಗೆ ಸಿಗದೇ ಇರುವಂಥದ್ದು ಇದು ಭಾಳ ನೋವಿನ ಸಂಗತಿ. ರೈತರ ಸಂಕಷ್ಟಕ್ಕೆ ಕೊನೆಯೇ ಇಲ್ಲದಂಥ ಒಂದು ಕೆಟ್ಟ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ. ಜೊತೆಗೆ ಲೋಡ್ ಶೆಡ್ಡಿಂಗು, 4 ಗಂಟೆ ಕರೆಂಟ್ ಕೊಡ್ತೀವಿ ಅಂಥೇಳಿ ನಮ್ಮಲ್ಲಿ ಸ್ವಲ್ಪ ಭಾಗದಲ್ಲಿ ಕರಡಿ ಮತ್ತು ಚಿರತೆ ಕಾಟ ಭಾಳ ಇದೆ. ಇವರು ಮನಸ್ಸಿಗೆ ಬಂದಾಗ ಕರೆಂಟ್ ಕೊಡೋದು ರಾತ್ರಿ ಹೊತ್ತು, ಅಥವಾ ಆ 4 ಗಂಟೆ ಅವಧಿನಲ್ಲಿ 2.5 ಗಂಟೆ ಲೋಡ್ ಶೆಡ್ಡಿಂಗು. ನಾವು ಅಧಿಕಾರಿಗಳ ಹತ್ರ ಮಾತಾಡಿದ್ರೆ ಅವರೇ ಹೇಳ್ತಾರೆ ಕರೆಂಟ್ ಇಲ್ಲ ಸರ್, ಹೆಂಗೋ ಮ್ಯಾನೇಜ್ ಮಾಡ್ತಿದ್ದೀವಿ ನಾವು. 20 ನಿಮಿಷ ಕೊಡೋದು, ಕರೆಂಟ್ ತೆಗೆಯೋದು, ಮತ್ತು 20 ನಿಮಿಷ ಅರ್ಧ ಗಂಟೆ ಗ್ಯಾಪ್, ಮತ್ತೊಂದು 20 ನಿಮಿಷ ಕರೆಂಟ್. ಈ ರೀತಿ ಅನಧಿಕೃತವಾದಂಥ ಲೋಡ್ ಶೆಡ್ಡಿಂಗು. ರೈತರ ಸಂಕಷ್ಟ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋಂತಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಡಿಎ ಪಾವತಿ ಸೇರಿದಂತೆ ನಾನಾ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಅಖಿಲ ಭಾರತ ಬಿಎಸ್ಎನ್ಎಲ್ ಡಿಒಟಿ ನಿವೃತ್ತ ನೌಕರರು ಪ್ರತಿಭಟನೆ ನಡೆಸಿದರು. ನಗರದ ಬಿಎಂ ರಸ್ತೆ ಬಳಿ ಇರುವ ಬಿಎಸ್ಎನ್ಎಲ್ ಕಚೇರಿ ಆವರಣದಲ್ಲಿ ನಡೆದ ಪ್ರತಿಭಟನೆಯಲ್ಲಿ 100ಕ್ಕೂ ಅಧಿಕ ನಿವೃತ್ತ ನೌಕರರು ಭಾಗವಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನಿವೃತ್ತ ನೌಕರ ಸಂಪತ್ ಕುಮಾರ್ ಮಾತನಾಡಿ, ಕೇಂದ್ರ ಸರ್ಕಾರವು ಬಜೆಟ್ನಲ್ಲಿ ಹೊಸ ನಿಯಮಗಳನ್ನು ಸೇರಿಸುವ ಮೂಲಕ ಪೆನ್ಷನ್ ರಿವಿಷನ್ ಹಾಗೂ ಟಿಎ ನೀಡುವ ಪ್ರಕ್ರಿಯೆಗೆ ಅಡ್ಡಿ ಉಂಟು ಮಾಡಿದೆ. ಇತ್ತೀಚಿನ ನೀತಿಗಳ ಪ್ರಕಾರ ಭವಿಷ್ಯದಲ್ಲಿ ಯಾವುದೇ ಪೇ ಕಮಿಷನ್ ಅಥವಾ ರಿವಿಷನ್ ನಡೆದರೂ ಅದರ ಅನುಸಾರ ಪಿಂಚಣಿ ಪರಿಷ್ಕರಣೆ ಮಾಡುವುದಿಲ್ಲ ಹಾಗೂ ಟಿಎ ನೀಡುವುದಿಲ್ಲ ಎಂಬ ರೀತಿಯ ಅಸ್ಪಷ್ಟತೆ ಉಂಟಾಗಿದೆ. ಅದರ ಜೊತೆಗೆ ಜನವರಿ 2026ರಿಂದ ನೀಡಬೇಕಾಗಿದ್ದ ಡಿಎ ಪಾವತಿಯನ್ನು ಸರ್ಕಾರ ತಡೆ ಹಿಡಿದಿರುವುದು ಅತ್ಯಂತ ಖಂಡನೀಯ. ಇಂದಿನ ಪರಿಸ್ಥಿತಿಯಲ್ಲಿ ದಿನದಿಂದ ದಿನಕ್ಕೆ ಬೆಲೆ ಏರಿಕೆ ಹೆಚ್ಚಾಗುತ್ತಿದ್ದು ಸಾಮಾನ್ಯ ಜೀವನ ನಡೆಸುವುದೇ ಕಷ್ಟಕರವಾಗಿದೆ. ಇಂತಹ ಸಂದರ್ಭದಲ್ಲಿ ಡಿಎ ತಡೆ ಹಿಡಿದಿರುವುದು ಪಿಂಚಣಿದಾರರ ಬದುಕಿಗೆ ಮತ್ತಷ್ಟು ಹೊರೆ ತಂದಿದೆ. ಆದ್ದರಿಂದ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ಬಾಕಿ ಇರುವ ಡಿಎ ಬಿಡುಗಡೆ ಮಾಡಬೇಕು ಹಾಗೂ ಪೆನ್ಷನ್ ಸಂಬಂಧಿತ ಎಲ್ಲ ಸಮಸ್ಯೆಗಳನ್ನು ಶೀಘ್ರ ಪರಿಹರಿಸಬೇಕು ಎಂದು ಹೇಳಿದರು. ಜನವರಿ 1, 2026ರಿಂದ ನಮಗೆ 3.5% ಡಿಎ ಸರ್ಕಾರ ಘೋಷಣೆ ಮಾಡಿತು. ಬಹಳ ಮುಖ್ಯವಾಗಿ ವಿಷಯ ಏನಪ್ಪಾ ಅಂತಂದ್ರೆ 25/2026ರಲ್ಲಿ ಒಂದು ಆರ್ಡರ್ ಬಂತು ನಮಗೆ ಡಿಪಿಯಿಂದ, ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್ ಈ ಇಲಾಖೆಯಿಂದ. ಅದರ ಪ್ರಕಾರ 3.5% ಜನವರಿ 1ರಿಂದ ನಮ್ಮ BSNL ನೌಕರರು ಕೇಂದ್ರ ಸರ್ಕಾರಿ ನೌಕರರಿಗೆ ಕೊಡಬೇಕು ಅನ್ನೋ ಒಂದು ಆರ್ಡರ್ ಬಂತು. ಅದರಲ್ಲಿ ಒಂದು ಪ್ಯಾರಾ 5 ಒಂದು ಸೇರಿಸಿದ್ರಿಂದ ಏನಾಯಿತು ಅಂತಂದರೆ DP ಎಲ್ಲ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗಳು ಒಂದು ಆರ್ಡರ್ ಕೊಡ್ತು. ಯಾರ್ಯಾರು ನಿಮ್ಮ ಫೈನಾನ್ಷಿಯಲ್ ಪೊಸಿಷನ್ ನೋಡಿಕೊಂಡು ನೀವು ಅದಕ್ಕೆ ಆರ್ಡರ್ ಕೊಡಬೇಕು ಅನ್ನೋ ಒಂದು ಆರ್ಡರ್ ಕೊಡ್ತು. ಅದು ಕೊಟ್ಟಿದ್ದರಿಂದ ಏನಾಯಿತು ಅಂತಂದರೆ ಇದಾಗಲೇ ಮೇ ತಿಂಗಳು ಬಂದಿದೆ, ನಮಗಾಗಲೇ ಏಪ್ರಿಲಲ್ಲಿ ಮತ್ತೆ ಇನ್ನೊಂದು ಡ್ಯೂ ಆಗಿದೆ, ಜನವರಿಯಿಂದಲೇ ಕೊಟ್ಟಿಲ್ಲ ಡಿಎನ. ಅದಕ್ಕೋಸ್ಕರವಾಗಿ ನಾವೇನು ಮಾಡಿದ್ವಿ, ಅಖಿಲ ಭಾರತ ಎಲ್ಲ ನಮ್ಮ ನೌಕರ ಸಂಘಟನೆಗಳು ಹಾಗೂ ನಿವೃತ್ತ ಸಂಘಟನೆಗಳೆಲ್ಲ ಒಟ್ಟಿಗೆ ಸೇರಿ ರಾಷ್ಟ್ರಾದ್ಯಂತ ನಾವು ಮುಷ್ಕರ ಮಾಡಿದ ಫಲವಾಗಿ ಏನಾಯಿತು ಅಂತಂದರೆ ಏಪ್ರಿಲ್ನಲ್ಲಿ ಡ್ಯೂ ಆದಾಗ ಆ ಪ್ಯಾರಾ 5ನ ತೆಗೆದುಹಾಕಿದೆ DP. ಆದರೆ ಜನವರಿಯಿಂದ ನಮಗೆ ಕೊಡಬೇಕಾಗಿರ್ತಕ್ಕಂಥ 3.5% ಡಿಎ ಮತ್ತು ಏಪ್ರಿಲಿಂದ ಕೊಡಬೇಕಾಗಿರ್ತಕ್ಕಂಥ 1.7% ಡಿಎ, ಟೋಟಲ್ ನಮಗೆ 5.1% ಡಿಎ ಕೊಡಬೇಕಾಗಿದೆ. ಇಲ್ಲಿವರೆಗೂ ಕೊಟ್ಟಿಲ್ಲ. ಸರ್ಕಾರ ಬೇಕು ಅಂತಲೇ ಮುಂದಕ್ಕೆ ತಿಳ್ಕೊಂಡು ಬರ್ತಾ ಇದೆ. ಇದರಿಂದ ಲಕ್ಷಾಂತರ ನಿವೃತ್ತ ನೌಕರರು ಹಾಗೂ ಸಾವಿರಾರು ಜನ BSNL MTL ನೌಕರರು ನಾವೇನಿದ್ದೀವಿ ನಮಗೆಲ್ಲರಿಗೂ ಕೂಡ ತುಂಬ ತೊಂದರೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟವಾಗಿ ನಾವು ಎಲ್ಲ ರೀತಿಯ ಹೋರಾಟಗಳನ್ನು ನಾವು ಮುಷ್ಕರಗಳನ್ನು ಮಾಡ್ಕೊಂಡು ಬಂದಿದ್ದೀವಿ, ಪ್ರತಿಭಟನೆ ಮಾಡಿದ್ದೀವಿ. ರಾಷ್ಟ್ರಾದ್ಯಂತ ವಲಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಆದರೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಆರ್ಡರ್ ಬಂದಿಲ್ಲ. ಈ ಒಂದು ನ್ಯಾಯಯುತವಾಗಿ ನಮಗೆ ಬರಬೇಕಾದಂಥ ಡಿಎ ಬರಲೇಬೇಕು ಅನ್ನೋಕ್ಕೋಸ್ಕರವಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಹೆಚ್ಚಿನದಾಗಿ ನಮ್ಗೆ ಏನಾಗಿದೆ ಅಂತಂದರೆ
2014ರಿಂದ ನಮಗೆ ಬರಬೇಕಾದಂಥ 3ನೇ ವೇತನ ಆಯೋಗ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಅದಕ್ಕೋಸ್ಕರ ನಾವು ಸತತವಾಗಿ 10 ವರ್ಷಗಳಿಂದ ಸ್ಟ್ರಗಲ್ ಮಾಡ್ತಾ ಇದ್ದೀವಿ. ಈಗಾಗಲೇ 4ನೇ ವೇತನ ಆಯೋಗಕ್ಕೆ ನಾವು ಬಂದು ನಿಂತರೂ ಕೂಡ 3ನೇ ವೇತನ ಆಯೋಗದ ಸವಲತ್ತುಗಳೇ ಕೂಡ ನಮಗಿನ್ನೂ ಬಂದಿಲ್ಲ. ಇದರಿಂದಾಗಿ ಲಕ್ಷಾಂತರ ಜನ ನಾವೇನು ನಿವೃತ್ತ ನೌಕರರಿದ್ದೀವಿ ಹಾಗೂ ಇನ್ನೂ ಏನು ನಮ್ಮ 40-50 ಸಾವಿರ ಜನ BSNL ಎಂಪ್ಲಾಯೀಸ್ ರಾಷ್ಟ್ರಾದ್ಯಂತ ಏನು ಜನ ಇದ್ದಾರೆ ಅವ್ರು ಯಾಗೋ ಆರ್ಥಿಕವಾಗಿ ನಮಗೇನು ಅನುಕೂಲ ಆಗ್ತಾ ಇಲ್ಲ. ನಾವು ಏನು ಪ್ರಾಮಾಣಿಕವಾಗಿ ಮೊದಲೆಷ್ಟು ಕೆಲಸ ಮಾಡಬೇಕಾಗಿತ್ತೋ ಈಗಲೂ ಹಾಗೆ ಕೆಲಸ ಮಾಡ್ತಾ ಇರೋ ನಮ್ಮ ಈಗ ಹಾಲಿ ಕಾಯಂ ನೌಕರರು. ಆದರೆ ಸರ್ಕಾರದ ತಪ್ಪು ಧೋರಣೆಯಿಂದ ಏನಾಗ್ತಾ ಇದೆ ಅಂತಂದರೆ ನಮಗೆ ಕೊಡಬೇಕಾದಂಥ ಯಾವುದೇ ರೀತಿಯ ಫೈನಾನ್ಷಿಯಲ್ ಬೆನಿಫಿಟ್ ಕೊಡೋದಕ್ಕೆ ಇನ್ನೂ ಮುಂದೆ ಯೋಚನೆ ಮಾಡ್ತಾ ಇದೆ. ಇದರಿಂದಾಗಿ ಎಲ್ಲ ನಮ್ಮ ನೌಕರರಿಗೆ ಹಾಗೂ ವಿಶೇಷವಾಗಿ ನಿವೃತ್ತರು ಏನಿದ್ದಾರೆ ಇಷ್ಟೊಂದು ಜನ ಅವರೆಲ್ಲರಿಗೂ ಕೂಡ ಆರ್ಥಿಕವಾಗಿ ತುಂಬ ಸಮಸ್ಯೆ ಆಗ್ತಾ ಇದೆ. ಈ ದೃಷ್ಟಿಯಿಂದ ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಅದಕ್ಕೆ ಬೇಕಾದಂಥ ಸೂಕ್ತವಾದ ಆರ್ಡರ್ ಕೊಟ್ಟು ಜನವರಿ ಮತ್ತು ಏಪ್ರಿಲಿಂದ ನಮ್ದೇನು DA ಇದೆ ಆ DAನ ಕೂಡಲೇ ಬಿಡುಗಡೆ ಮಾಡೋದಕ್ಕೆ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಅಖಿಲ ಭಾರತ ಮಟ್ಟದಲ್ಲಿ, ವಲಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನಾವೆಲ್ಲರೂ ಸೇರಿಕೊಂಡು ಎಲ್ಲ ನೌಕರರ ಸಂಘಟನೆಗಳು ಹಾಗೂ ಎಲ್ಲ ನಿವೃತ್ತ ಸಂಘಟನೆಗಳು ಸೇರ್ಕೊಂಡು ಈ ಒಂದು ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ನಿವೃತ್ತ ನೌಕರರಾದ ಶಿವಣ್ಣ, ಕಾಂತರಾಜು, ರಾಜು, ಫೈರೋಜ್, ಸಿದ್ದೇಗೌಡ, ದೇವರಾಜು, ನಾಗರಾಜ್, ರಾಮಚಂದ್ರ, ನಿರ್ವಹಣೆಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಮಕೂರು ಸಮಾವೇಶದಲ್ಲಿ ಜೆಡಿಎಸ್ ಕೇವಲ 17 ಸ್ಥಾನ ಪಡೆದು ಕಡಿಮೆ ಸಂಖ್ಯೆಗೆ ಇಳಿದಿದೆ ಎಂದು TCM ಮಾತನಾಡಿದ್ದಾರೆ. ಅವರು ನಮ್ಮ ಬಗ್ಗೆ ಚಿಂತೆ ಮಾಡೋದು ಬೇಡ, ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ. ಇದೇ ಕೊನೆಯ ಅವಕಾಶ. ಅಕ್ಟೋಬರ್ 31ರೊಳಗೆ GBA ಚುನಾವಣೆ ಮುಗಿಸಲು ಸರ್ಕಾರಕ್ಕೆ ಸುಪ್ರೀಂ ಖಡಕ್ ಆದೇಶ. ಪೋಕ್ಸೋ ಹಾಗೂ ಬಾಲ್ಯ ವಿವಾಹ ಪ್ರಕರಣಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ದೂರು ಸಲಹೆ ಪೆಟ್ಟಿಗೆಗಳನ್ನು ಅಳವಡಿಸಲು ಮುಂದಾಗಿದೆ. ಮೊದಲ ಹಂತದಲ್ಲಿ ಜಿಲ್ಲೆಯ 51 ಶಾಲಾ ಕಾಲೇಜುಗಳಲ್ಲಿ ಈ ವ್ಯವಸ್ಥೆ ಜಾರಿಗೊಳ್ಳಲಿದೆ. ದಕ್ಷಿಣ ವಲಯ IGP ಬೋರಲಿಂಗಯ್ಯ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.